Powered by Karnataka Bank. Supported by Dakshin Tea, Nutan Cloth Center Madantyar, Lexa Lighting, Genie Slim, Hospitality Partner Adarsh Caterers, Gift Hamper, Button Butt, SG Pure, Popular Sweets, Apurva Jewellers, Venue Partner Don Bosco Hall, Mangaluru. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಮ್ಮ ಈ ಶ್ರೀಮಂತ ನಾಟ್ಯ ಕಲೆಯನ್ನು ದೂರದರ್ಶನದಲ್ಲಿ ದರ್ಶಿಸ್ತಾ ಇರುವ ದರ್ಶಕರಿಗೆ, ಜಂಗಮವಾಣಿಯಲ್ಲಿ ವಿಹಂಗಮವಾಗಿ ವಿಹರಿಸ್ತಾ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವ ವೀಕ್ಷಕರಿಗೆ, ಕುಳಿತುಕೊಂಡಲ್ಲೇ ತಕ ಧಿಮಿ ತಕ ಜಣು ಎಂಬ ತಾಳಕ್ಕೆ ತಲೆದೂಗಲು ಸನ್ನದ್ಧರಾಗಿರುವ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ಶ್ರೀದೇವಿ ನೃತ್ಯಾರಾಧನಾ ಕಲಾಕೇಂದ್ರ ರಿಜಿಸ್ಟರ್ಡ್ ಅರ್ಪಿಸುವ ರಾಜ್ಯದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಭರತನಾಟ್ಯಂ ರಿಯಾಲಿಟಿ ಶೋ ಡೈಜಿ ವರ್ಲ್ಡ್ ನಟನಂಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಶ್ವೇತಾ ಅರೆಹೊಳೆ. ಈ ಕಾರ್ಯಕ್ರಮದ ಮುಖ್ಯ ಪ್ರಾಯೋಜಕರು ಕರ್ನಾಟಕ ಬ್ಯಾಂಕ್, ಸಹ ಪ್ರಾಯೋಜಕರು ದಕ್ಷಿಣ್ ಟೀ, ನೂತನ್ ಕ್ಲಾತ್ ಸೆಂಟರ್, ಲೆಕ್ಸಾ ಲೈಟಿಂಗ್, ಆದರ್ಶ್ ಕ್ಯಾಟರರ್ಸ್ ಮಂಗಳೂರು, ಅಪೂರ್ವ ಜ್ಯುವೆಲ್ಲರ್ಸ್, ಭಟ್ ಆ್ಯಂಡ್ ಭಟ್, ಪಾಪ್ಯುಲರ್ ಸ್ವೀಟ್ಸ್ ಪುತ್ತೂರು, SG ಪ್ಯೂರ್ ಮಸಾಲಾ ಹಾಗೂ ವೆನ್ಯೂ ಪಾರ್ಟ್ನರ್ ಡಾನ್ ಬಾಸ್ಕೋ ಹಾಲ್ ಮಂಗಳೂರು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಮ್ಮ ಇಂದಿನ ಸಂಚಿಕೆಯನ್ನು ಆರಂಭಿಸುವುದಕ್ಕೂ ಮೊದಲು ನಮ್ಮ ತೀರ್ಪುಗಾರರನ್ನು ಸ್ವಾಗತಿಸೋಣ. ತೀರ್ಪುಗಾರರಾಗಿ ನಮ್ಮ ಜೊತೆ ಇದ್ದಾರೆ ವಿದ್ವಾನ್ ಪ್ರಮೋದ್ ಉಳ್ಳಾಲ್ ಸರ್. ಸರ್, ನಿಮಗೆ ಗೌರವದ ಸ್ವಾಗತ ಸುಸ್ವಾಗತ. ಇನ್ನೋರ್ವ ತೀರ್ಪುಗಾರರಾಗಿ ನಮ್ಮ ಜೊತೆ ಇದ್ದಾರೆ ರೋಹಿಣಿ ಉದಯ್ ಮ್ಯಾಮ್. ಮ್ಯಾಮ್, ನಿಮಗೆ ಕೂಡ ಪ್ರೀತಿಯ ಸ್ವಾಗತ. ಅತಿಥಿ ತೀರ್ಪುಗಾರರಾಗಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ದಾಕ್ಷಾಯಿಣಿ ಕಂದೂರ್. ಮ್ಯಾಮ್, ನಿಮಗೆ ಕೂಡ ಪ್ರೀತಿಯ ಸ್ವಾಗತ ಸುಸ್ವಾಗತ. ಈ ಸಂಚಿಕೆಯ ಮೊದಲ ಕಂಟೆಸ್ಟೆಂಟ್ ಅನ್ನ ಇದೀಗ ವೇದಿಕೆ ಮೇಲೆ ಸ್ವಾಗತಿಸೋಣ. ಲೆಟ್ಸ್ ವೆಲ್ಕಮ್ ಪ್ರಣವಿ H. ಸುವರ್ಣ, ಉಡುಪಿಯಿಂದ. ನಮಸ್ತೆ ಪ್ರಣವಿ. ನಮಸ್ತೆ. ಹೇಗಿದ್ದೀರಿ? ಹುಷಾರಿದ್ದೇನೆ. ಈ ಸುತ್ತಿನ ಸ್ಪೆಷಾಲಿಟಿ ಗೊತ್ತಲ್ಲ? ಎಸ್. ಹೇಗೆ ತಯಾರಾಗಿ ಬಂದಿದ್ದೀರಿ? ಪ್ರಾಕ್ಟೀಸ್ ಮಾಡಿದ್ದೇನೆ. ಎಕ್ಸೈಟ್ಮೆಂಟ್ ಉಂಟಾ? ಎಸ್. ಎಸ್. ಓಕೆ. ಸೊ ಯಾವ ಪ್ರಸ್ತುತಿಯನ್ನ ಮಾಡ್ಲಿಕ್ಕಿದ್ದೀರಿ? ಶಬ್ದಂ ದಶರಥ ತನಯನಾಗಿ, ರಾಗ ರಾಗ ಮಾಲಿಕೆ, ತಾಳ ಮಿಶ್ರ ಚಾಪ್. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ದಣಂಗುತುಂ ಕದಿಂಗಿಣತುಂ ತತ್ತರಿಗಿಡ ತಗ ಜಂಕಿಟ ತಗ ದಿತ್ತರಿಗಿಡ ತಗ ನಂಕಿಟ ತಗ ತುಂತರಿಗಿಡ ತಗ ಜಂಕಿಟ ತಗ ನಂತರಿಗಿಡ ತಗ ನಂಕಿಟ ತಗ ತರಿಗಿಡ ದಿತ್ತರಿಗಿಡ ತುಂತರಿಗಿಡ ನಂತರಿಗಿಡ ತದಿಗಿಣದೋ 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 ತದಯ್ಯ ತೈದ ತತ ದಶರಥನ್ ತನಯನಾಗಿಯ ವೇಳ್ವಿ ಕಾರ್ತಿಕ ರಾಘವ. 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 ಈಶನ್ ವೀಣೈ ಮುರಿತಿಟ್ಟ ಶ್ರೀರಾಘವ. ಈಶನ್ ವೀಣೈ ಮುರಿತಿಟ್ಟ ಶ್ರೀರಾಘವ. ಸೀತಾಮಣಾಳನೆ ರಾಘವ, ಸೀತಾಮಣಾಳನೆ ರಾಘವ. ಈಶನ್ ವೀಣೈ ಮುರಿತಿಟ್ಟ ಶ್ರೀರಾಘವ. ಈಶನ್ ವೀಣೈ ಮುರಿತಿಟ್ಟ ಶ್ರೀರಾಘವ. ಸೀತಾಮಣಾಳನೆ ರಾಘವ, ಸೀತಾಮಣಾಳನೆ ರಾಘವ. ಸೀತಾಮಣಾಳನೆ ರಾಘವ,
சீதாமணாளனே ராகவ சீதாமணாளனே ராகவ சீதாமணாளனே ராகவ தளங்குதோம் ததிங்கினதோம் தத்தின்னம் தகுதரி கிடதக தகதின்னம் தகுதரி கிடதக தகததிங்கினதோம் 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 தத்தையாதே தத்த மன்னன் சொல் காத்திட மரவுரி சடை தரித்து அன்னையும் இளையோனும் விண்ணே தொடர மன்னன் சொல் காத்திட மரவுரி சடை தரித்து அன்னையும் இளையோனும் விண்ணே தொடர மன்னன் சொல் காத்திட மரவுரி சடை தரித்து அன்னையும் இளையோனும் விண்ணே தொடர மன்ன படகினில் நதியை கடந்த சீலா குகனுக்கு அருளிய பரவா வண்ண படகினில் நதியை கடந்த சீலா குகனுக்கு அருளிய பரவா வண்ண படகினில் நதியை கடந்த சீலா குகனுக்கு அருளிய பரவா சீதாமணாளனே ராகவா சீதாமணாளனே ராகவா தளங்குதும் ததிங்கினதும் ததின்னம் தகுதரி கிடதக தகதின்னம் தகுதரி கிடதக தகததிங்கினதோம் 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 தாதியாதே தா தம்பி பரதனுக்கு பாதுகைன்று கோரவனமதில் நடந்து சென்று தம்பி பரதனுக்கு பாதுகைன்று கோரவனமதில் நடந்து சென்று தம்பி பரதனுக்கு பாதுகைன்று கோரவனமதில் நடந்து சென்று தம்பி பரதனுக்கு பாதுகைன்று கோரவனமது நடந்து சென்று தனியனாகி தவித்திட்ட ரகுராம வாலிபரம் செய்த ராஜா ராம வாலிபரம் செய்த ராஜா ராம வாலிபரம் செய்த ராஜா ராம சீதாமணாளனே ராகவ சீதாமணாளனே ராகவ தளங்குதும் ததிங்கினதோம் ததின்னம் தகுதரி கிடதக தகதின்னம் தகுதரி கிடதக தகததிங்கினதோம் 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 தத்தையாதே தத்த அனுமனின் திவ்யதேயதானந்த மமுகுல வைரியர கலைவீழ்த்தி கோதண்டமேதிய ரகுகுல ஸ்ரீராகவா சீதாமணாளனே ராகவா சீதாமணாளனே ராகவ 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 தளங்குதும் ததிகினதும் தரிகிட தகஜம் கிட தகதி தரிகிட தகனம் கிட தகதும் தரிகிட தகனம் கிட தகனம் தரிகிட தகனம் கிட தரிகிட தி தரிகிட தும் தரிகிட நம் தரிகிட ததிகினதும் ததி
ತದಿಗಿಣತು ಸೀತಾಮಣಾಳನೆ ರಾಘವ ಸೀತಾಮಣಾಳನೆ ರಾಘವ ರಾಘವ ಪ್ರಣವಿ, ನಿಮಗೆ ಹೇಗೆ ಅನ್ನಿಸ್ತು? ತುಂಬ ಖುಷಿ ಆಯಿತು. ಸುಸ್ತಾಗ್ತಾ ಇದೆಯಾ? ಇಲ್ಲ ಇಲ್ಲ. ಸೊ ಜಡ್ಜಸ್ಗೆ ನಿಮ್ಮ ಪ್ರಸ್ತುತಿ ಹೇಗೆ ಅನ್ನಿಸ್ತು ಅಂತ ಕೇಳಿಕೊಂಡು ಬರ. ಎಸ್. ಪ್ರಮೋದ್ ಸರ್, ಹೇಗಿತ್ತು ಪ್ರಣವಿ ಅವರ ಈ ಪ್ರಸ್ತುತಿ? ಪ್ರಣವಿ, ಎಸ್ ಸರ್. ಗುರುಗಳು ಏನು ಹೇಳಿಕೊಟ್ಟಿದ್ದಾರೆ ಅದನ್ನು ನೀನು ಚೆನ್ನಾಗಿ ನಿಭಾಯಿಸಿಕೊಂಡು ಹೋಗಿದ್ದಿ ಈ ಶಬ್ದಮಲ್ಲಿ. ಕೆಲವು ಕಡೆ ಒಂದು ಹಸ್ತಮುದ್ರೆಗಳಿಗೆ ಮತ್ತು ಈ ಸ್ಥಾನಕ ಇದುಂಟಲ್ಲ, ಸ್ವಲ್ಪ ತೀರ್ಮಾನ ಕೊಡುವಾಗ ಗಮನ ಕೊಡಬೇಕು. ಅದರ್ವೈಸ್ ಗುಡ್, ಚೆನ್ನಾಗಿ ಫ್ಲೂಯೆಂಟಾಗಿ ಹೋಯಿತು. ಮತ್ತು ಫುಟ್ ವರ್ಕ್ ಮಾಡುವಾಗ ಆ ತಾಳದಲ್ಲಿ ಆ ಬೀಡ್ಸ್ಗಳಿದೆ, ಅದು ಹಾಗೆ ಕೆಲವು ಫುಟ್ ವರ್ಕ್ಗಳಲ್ಲಿ ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕು. ಅದರ್ವೈಸ್ ಚೆನ್ನಾಗಿ ಗುರುಗಳು ಏನು ಹೇಳಿಕೊಟ್ಟಿದ್ದಾನೆ ಅದನ್ನು ನೀನು ಇಲ್ಲಿ ಚೆಂದಾಗಿ ಪ್ರೆಸೆಂಟ್ ಮಾಡಿದ್ದೀಯ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ರೋಹಿಣಿ ಮ್ಯಾಮ್. ಪ್ರಣವಿ ನಮಸ್ತೆ. ನಮಸ್ತೆ ಮ್ಯಾಮ್. ರಾಮನ ಬಗ್ಗೆ ಶಬ್ದ ಮಾಡಿದ್ದಲ್ಲ, ಹೌದು ನೀವು ಮ್ಯಾಮ್. ತಮಿಳು ಭಾಷೆಯಲ್ಲಿ ಇತ್ತು ಅಂತ ಕಾಣ್ತದೆ. ಪ್ರಸ್ತುತಿ ಚೆನ್ನಾಗಿತ್ತು, ಆದರೆ ಶಬ್ದಂ ಬರುವಾಗ ಅದೇ ನಾವು ಮೊದಲು ತಿಳಿಸಿದಾಗೆ ಆ ಶಬ್ದನ ಪ್ಯಾಟರ್ನ್ ಸರಳ ಜತಿಗಳಿರ್ತವೆ, ಸ್ಮಾಲ್ ಜತೀಸ್. ಆಮೇಲೆ ಅಭಿನಯಕ್ಕೆ ಒತ್ತು ಇಲ್ಲಿ ಜಾಸ್ತಿ ಇರ್ತದೆ. ಆದ ಕಾರಣ ನಾವು ಅಭಿನಯದ ಕಡೆ ಗಮನ ಜಾಸ್ತಿ ಕೊಡಬೇಕಾಗ್ತದೆ. ನೀವು ಅಭಿನಯಿಸ್ತಿದ್ರಿ, ಆದರೆ ಪ್ರೇಕ್ಷಕರಲ್ಲಿ ರಸೋತ್ಪತ್ತಿ ಆಗ್ತಾ ಇರಲಿಲ್ಲ, ಒಂದು ಕನೆಕ್ಷನ್ನಲ್ಲಿ ಕ್ರಿಯೇಟ್ ಆಗಲಿಲ್ಲ ಅಂತ ಕಾಣ್ತದೆ ನನಗೆ. ಅದರ ಕಡೆ ಗಮನ ಕೊಡಿ ಸ್ವಲ್ಪ. ನೃತ್ಯ ಭಾಗ ಎಲ್ಲ ಚೆನ್ನಾಗಿತ್ತು, ತೊಂದರೆ ಇಲ್ಲ. ಅದೇ ಕೆಲವೊಂದು ಪ್ರಮೋದ್ ಸರ್ ಹೇಳಿದ ಕರೆಕ್ಷನನ್ನು ಮಾಡ್ಕೊಳ್ಳಿ. ನ್ಯಾಚುರಲ್, ಸಹಜವಾಗಿ ಅಭಿನಯಿಸಲಿಕ್ಕೆ ಪ್ರಯತ್ನ ಪಡಬೇಕಂದ್ರೆ ನಾವು ಭಾವನೆ ತೋರಿಸ್ತೇವೆ, ಫೀಲ್ ಮಾಡ್ಕೊಳ್ತೇವೆ, ಆದರೆ ಆ ರಸದ ಉತ್ಪತ್ತಿ ಪ್ರೇಕ್ಷಕನಲ್ಲಾಗಬೇಕು. ಆದರೆ ಮಾತ್ರ ನಾವು ಅಭಿನಯದಲ್ಲಿ ಗೆದ್ದ ಹಾಗೆ ಅಂತೇಳಿ ಆಗೋದು. ಅದರ ಕಡೆ ಸ್ವಲ್ಪ ಗಮನ ಇಡಿ, ಸಹಜತೆ ಮಾಡಿ, ಆಗ ಅಭಿನಯ ಕೂಡ ಉತ್ತಮವಾಗಿ ಮೂಡಿ ಬರ್ತದೆ. ಇದರ ಕಡೆ ಸ್ವಲ್ಪ ಮುಂದಿನ ಬಾರಿ ಬರುವಾಗ ನೃತ್ಯದ ಜೊತೆಗೆ ಅಭಿನಯ ಕೂಡ ನ್ಯಾಚುರಲ್ ಆಗಿ ಬರಲಿಕ್ಕೆ ಫಸ್ಟಿಗೆ ನೀವು ಸರಿಯಾಗಿ ಫೀಲ್ ಮಾಡ್ಕೊಳ್ಳಿ. ಆಮೇಲೆ ಆ ರಸೋತ್ಪತ್ತಿ ಪ್ರೇಕ್ಷಕರಲ್ಲಿ ಉಂಟಾಗುವಾಗೆ ಕೂಡ ನೀವು ಗಮನ ಹರಿಸಬೇಕು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ದಾಕ್ಷಾಯಿಣಿ ಮ್ಯಾಮ್. ನಿಮ್ಗೆ ಹೇಗೆ ಅನ್ನಿಸ್ತು ಪ್ರಣವಿ? ಖುಷಿ ಆಯಿತು ಮ್ಯಾಮ್. ಇನ್ನು ಕರೆಕ್ಷನ್ಸ್ ಇದೆ ಅಂತ ಫೀಲ್ ಆಯಿತು. ಓಕೆ, ಓವರಾಲ್ ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್ ನೋಡುವಾಗ. ಬಟ್ ಎಲ್ಲೋ ಒಂದು ಫಿನಿಷಿಂಗ್ ನೃತ್ಯ ಭಾಗದಲ್ಲಿ ಎಲ್ಲ ಕಡೆ ಅಂತಲ್ಲ, ಕೆಲವು ಕಡೆ ಫಿನಿಷಿಂಗ್ ಟಚ್ ಬೇಕಿತ್ತು ಅಂತ, ಕೆಲವು ಕಡೆ ಅದೇ ಎಂಡ್ ಎಲ್ಲ ಸ್ವಲ್ಪ ಫಿನಿಶ್ ಕೊಡಬೇಕು ಅಂತ ಫೀಲ್ ಆಯಿತು. ಬಿಟ್ಟರೆ ಅಭಿನಯ ಭಾಗ ಬರುವಾಗ ಅದೇ ಮ್ಯಾಮ್ ಹೇಳಿದಾಗೆ ಅಭಿನಯ ನಿಮ್ಮ ಲೆವೆಲಲ್ಲಿ ನೀವು ಕೊಡ್ತಾಯಿದ್ರಿ, ಬಟ್ ಅದು ಟಚ್ ಆಗ್ತಾ ಇರಲಿಲ್ಲ ಅಂತ. ಅದೇ ಓಕೆ, ಸೊ ಅದು ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಇದ್ದಿದ್ದರೆ ಇನ್ನೂ ಚೆನ್ನಾಗಿ ಬರ್ತಾಯಿತ್ತು. ಅಪಾರ್ಟ್ ಫ್ರಮ್ ದಟ್ ಓವರಾಲ್ ಚೆನ್ನಾಗಿ ಮಾಡಿದ್ರಿ, ಸುಂದರವಾಗಿತ್ತು. ಥ್ಯಾಂಕ್ ಯು. ಆ್ಯಸ್ ಅ ಡಾನ್ಸ್ ಇಟ್ ವಾಸ್ ನೈಸ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಜಡ್ಜಸ್. ಡೈರೆಕ್ಟ್ ಮಾರ್ಕ್ಸ್ ಕೇಳುವ. ಎಸ್, ಪ್ರಮೋದ್ ಸರ್, ಪ್ರಣವಿಗೆ ನೀವೆಷ್ಟು ಮಾರ್ಕ್ಸ್ ಕೊಡ್ತಾ ಇದ್ದೀರಿ? ಪ್ರಣವಿ ಎಸ್, ಥ್ಯಾಂಕ್ ಯು. 7 ಪಾಯಿಂಟ್ಸ್. ರೋಹಿಣಿ ಮ್ಯಾಮ್. ಪ್ರಣವಿಯ ಇಂದಿನ ಪ್ರಸ್ತುತಿಗೆ ನನ್ನ ಕಡೆಯಿಂದ 7.5. 7.5 ಆ್ಯಂಡ್ ದಾಕ್ಷಾಯಿಣಿ ಮ್ಯಾಮ್. ನನ್ನ ಕಡೆಯಿಂದಲೂ 7.5. ಮತ್ತೊಂದು 7.5. ಸಾಕನ್ನಿಸ್ತಾ ಬೇಕಿತ್ತು ಅನ್ನಿಸ್ತದೆ? ಬೇಕಿತ್ತು. ಓಕೆ, ಸೊ ಅವರು ಹೇಳಿದ ಕರೆಕ್ಷನ್ಸನ್ನು ಅಡಾಪ್ಟ್ ಮಾಡಿಕೊಂಡಾಗ ಬಾಕಿ ಇರೋದು ಸಹ ಸಿಗಬಹುದೇನೋ ಅಲ್ವಾ? ಅದಕ್ಕೆ ನೆಕ್ಸ್ಟ್ ಟ್ರೈ ಮಾಡ್ತೀರಲ್ಲ? ನಾವೆಲ್ಲ ವೇಟ್ ಮಾಡ್ತೇವೆ ಅದಕ್ಕೆ. ಓಕೆ, ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಮುಂದಿನ ಪ್ರಸ್ತುತಿಗಾಗಿ ನಮ್ಮ ಮುಂದಿನ ಕಂಟೆಸ್ಟೆಂಟ್ ಅನ್ನ ವೇದಿಕೆ ಮೇಲೆ ಕರೆಯೋಣ. ಪ್ಲೀಸ್ ವೆಲ್ಕಮ್ ಸಂಜನಾ ಸುವರ್ಣ, ಉಡುಪಿಯಿಂದ. ನಮಸ್ತೆ ಸಂಜನಾ. ನಮಸ್ತೆ ಅಕ್ಕ. ಹೇಗಿದ್ದೀರಿ? ಆರಾಮ್. ನೀವು ಹೇಗೆ ತಯಾರಾಗಿ ಬಂದಿದ್ದೀರಿ? ಪ್ರಾಕ್ಟೀಸ್ ಮಾಡಿ ಬಂದಿದ್ದೇನೆ. ಸೊ ನಿಮ್ಮ ಬೆಸ್ಟ್ ಕೊಡಲಿಕ್ಕೆ ರೆಡಿಯಾಗಿ ಬಂದಿದ್ದೀರಿ. ಓಕೆ, ನಿಮ್ಮ ಪ್ರಸ್ತುತಿಯ ಬಗ್ಗೆ? ನಾನು ಮುರುಘ ಶಬ್ದ ಮಾಡ್ತಿದ್ದೇನೆ, ತಂದೈ ಮುರುಗಂ ಅಂತ. ಸೊ ಇದು ರಾಗಮಾಲಿಕೆಯಲ್ಲಿದ್ದು ತಾಳ ಮಿಶ್ರ ಚಾಪುವಲ್ಲಿದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.
தண்ணும் தவி தக ததே தக ஜம் தரீம் தக தை தக தண்டை முழங்க சதங்கை கிழங்க தவழ்ந்து வரும் முருகா தண்டை முழங்க சதங்கை கிழங்க தவழ்ந்து வரும் முருகா தமிழ் தாலான பாட்டு குழந்தைய என்னும் தாவி வரும் முருகா தமிழ் தாலான பாட்டு குழந்தைய என்னும் தாவி வரும் முருகா தண்டை முழங்கு சதங்கை கிழங்கு தவழ்ந்து வரும் முருகா தமிழ் தாலான பாட்டு குழந்தைய என்னும் தாவி வரும் முருகா தாவி வரும் முருகா வள்ளங்குதும் ததிங்கிணதும் தக தஜம் ததி ஜம் தணம் ததி தக ததீம் தக ஜம் ததியம் மான் தண்ணீர் மேதி நிறத்தழகும் கருமை கொண்ட புருவமும் மான் தண்ணீர் மேனி நிறத்தழகும் கருமை கொண்ட புருவமும் செஞ்சாந்திட்டு திலக்கம் சந்தன மணம் கமழ் சங்கரன் மகனேவா செஞ்சாந்திட்ட திலக்கம் சந்தன மணம் கமழ் சங்கரன் மகனேவா மான் தண்ணீர் மேனி நிறத்தழகும் கருமை கொண்ட உருவமும் செஞ்சாந்திட்ட திலக்கம் சந்தன மனோகமள் சங்கரன் மகனேவா சங்கரன் மகனேவா வள்ளங்குதும் ததிங்கிணதும் தக தஜம் தரி ஜம் தடம் தரி தக ததீம் தக ஜம் ததீம் நீலமயில் மேலுடன் அமர்ந்து நீ வரும் காட்சி என்னே முருகா நீலமயில் மேலுடன் அமர்ந்து நீ வரும் காட்சி என்னே எழுத நெஞ்சம் மகிழவே தங்கம் அளித்த நீ நேசிக்கும் காட்சி எழுத நெஞ்சம் மகிழவே தங்கம் அளித்த நீ நேசிக்கும் காட்சி நீல மயில் மேலுடன் அமர்ந்து நீ வரும் காட்சி என்னே எந்த நெஞ்சம் மகிழவே தஞ்சம் அளித்த நீ நேசிக்கும் காட்சி நேசிக்கும் காட்சி என்றோ
ಜಂ ತರಿ ಜಂ ತಣಂ ದರಿ ತಕ ದೀಂ ತಕ ಜಂ ತದಿ முத்தோட்டு ரத்தினம் பேத பதேதன மோகன புன்னகையும் முத்தோட்டு ரத்தினம் பேத பதேதன மோகன புன்னகையும் கடல் கத்தும் குயில் சோழ் கருதுபுரே வள கந்த விடே வருக கடல் கத்தும் குயில் சோழ் கருதுபுரே வள கந்த விடே வருக முத்தோடு ரத்தினம் பேத பதேதன மோகன புன்னகையும் கடல் கத்தும் குயில் சோழ் கருதுபுரே வள கந்த விடே வருக கந்த விடே வருக கந்த விடே வருக தண்டங்கத்தும் ததிங்கிணத்தும் தத்திண்டம் தகுந்தரி கிட்ட தக்க தக்க திண்டம் தகுந்தரி கிட்ட தக்க திம் திண்டம் திமித்தரி கிட்ட தக்க தக்க ததிங்கிணத்தும் தக்க ததிங்கிணத்தும் தக்க ததிங்கிணத்தும் கைத்தையத்தை தத்தத ಸಂಜನಾ, ಎಸ್ ಒಂದು ಅದ್ಭುತವಾದ ಪ್ರಸ್ತುತಿ ಕೊಟ್ಟಿದ್ದೀರಿ. ನಿಮಗೆ ಹಾಗೆ ಅನ್ನಿಸ್ತದ? ನನ್ನದು ಏನುಂಟು ಅದು ಕೊಟ್ಟಿದ್ದೇನಂತ. ಸೊ ನಿಮ್ಮ ಬೆಸ್ಟ್ ನೀವು ಮಾಡಿದ್ದೀರಿ ಅಂತ ನಿಮಗೆ ಅನ್ನಿಸ್ತಿದೆ? ಬೆಸ್ಟ್ ಅಂತ ಜಡ್ಜಸ್ ಅವ್ರು ಹೇಳಬೇಕು, ಜಡ್ಜಸ್ಸೇ ಹೇಳಬೇಕು. ಜಡ್ಜಸ್ ಹತ್ರನೇ ಕೇಳುವ ಹಾಗಾದರೆ. ಎಸ್, ರೋಹಿಣಿ ಮ್ಯಾಮ್, ಹೇಗೆ ಇತ್ತು ಸಂಜನಾ ಅವರ ಇವತ್ತಿನ ಪ್ರಸ್ತುತಿ? ಸಂಜನಾ ನಮಸ್ತೆ. ನಮಸ್ತೆ ಮ್ಯಾಮ್. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ. ಥ್ಯಾಂಕ್ ಯು ಮ್ಯಾಮ್. ನೀವು ಮಾಡಿದಂಥ ಶಬ್ದ ಮುರುಗನ್, ಈಗ ಅದೇ ಸೀಕ್ವೆನ್ಸ್ ನಾವು ನೋಡಿದೆವು ಹಿಂದಿನ ಒಂದು ಸಂಚಿಕೆಯಲ್ಲಿ. ವ್ಯಕ್ತಿಯಿಂದ ವ್ಯಕ್ತಿಗೆ ಮಾಡುವಾಗ ಆ ಭಾವ ಪ್ರಕಟಣೆ ಮಾಡೋದಿರ್ಬೋದು ಅಥವಾ ತೆಕೊಂಡು ಬರುವ ರೀತಿ ಇರ್ಬೋದು, ಕಥೆ ಒಂದಾದರೂ ಭಿನ್ನ ವಿಭಿನ್ನವಾಗಿ ಕಾಣ್ತದೆ. ಆ ವಿಭಿನ್ನತೆ ನಿಮ್ಮಲ್ಲಿ ಕಂಡಿತು ನನಗೆ. ಅಭಿನಯ ತುಂಬ ಕನೆಕ್ಟ್ ಆಯಿತು, ಸಹಜವಾಗಿ ಮಾಡ್ತಾಯಿದ್ರಿ, ಮತ್ತು ರಂಗ ಬಳಕೆ ಮಾಡಿದಂಥದ್ದು ತುಂಬ ಸೂಕ್ತವಾಗಿತ್ತು. ನೃತ್ಯ ಭಾಗಗಳಲ್ಲಿ ಅಡವುಗಳು ಮಾಡುವಾಗ ಆ ಸ್ಟ್ಯಾಮಿನದ ಜೊತೆಗೆ ಮತ್ತು ಲಾಲಿತ್ಯವೂ ಇತ್ತು. ಬರೇ ಕೈಗಳು ದಡ್ಬಡ ಆದ ತಕ್ಷಣ ಸಹ ಅದು ಚಂದ ಅಂತ ಅನಿಸೋದಿಲ್ಲ. ಆ ನಿಖರತೆಯ ಜೊತೆಗೆ ಆ ಲಾಲಿತ್ಯವನ್ನು ಕೂಡ ಸೇರಿಸಿಕೊಂಡು ಮಾಡಿದ್ರಿ. ತುಂಬ ಚೆನ್ನಾಗಿತ್ತು ಅದು. ಮತ್ತು ನೀವು, ನಾನು ಒಂದು ಬಾರಿ ನಿಮಗೆ ಹೇಳಿದ್ದೆ, ನೆನಪುಂಟು ಅಂತ ಕಾಣ್ತದೆ, ನೀವು ಎಗರು ಮೆಟ್ಟಲ್ಲಿ ನಿಲ್ಲುವಂಥ ಪಾಯಿಂಟ್ ಬಹಳ ಪ್ರಾರಂಭದಲ್ಲಿ ತಯ್ಯ ತಯ್ಯುಮಲ್ಲಿ ತಗೊಳ್ಳುವಾಗ ಅದು ಬಹಳ ಚೆನ್ನಾಗಿತ್ತು. ಓವರಾಲ್ ನಿಮ್ಮ ನೃತ್ಯ ಭಾಗ, ಅಭಿನಯ ಭಾಗ, ನಿಮ್ಮ ಪ್ರಸ್ತುತಿ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಪ್ರಮೋದ್ ಸರ್. ಸಂಜನಾ ನಮಸ್ತೆ ಸರ್. ನಮಸ್ತೆ. ಶಬ್ದಂ ಬಹಳ ಇವತ್ತು ಏನು ನೀವು ನಿಭಾಯಿಸಿದಿರಿ, ಶಬ್ದಂ ಭಾಳ ಚೆನ್ನಾಗಿ ನಿಭಾಯಿಸಿದಿರಿ ವೇದಿಕೆಯಲ್ಲಿ. ಮತ್ತು ನಿಮ್ಮ ಡ್ರೆಸ್ ಕಾಸ್ಟ್ಯೂಮ್ ಬಹಳ ಚೆನ್ನಾಗಿ ರೆಡಿಯಾಗಿ ಬಂದಿದ್ದೀರಾ. ಮತ್ತು ಆ ಹಾಡು ಕೂಡ ಹಾಗೆ ರೋಹಿಣಿ ಮ್ಯಾಮ್ ಹೇಳಿದ ಹಾಗೆ ತುಂಬ ಸ್ಪೀಡ್ ಇಲ್ಲ, ಅದಕ್ಕೆ ಹೇಗೆ ಬೇಕು ನೀವು ಹಾಗೆ ಅದಕ್ಕೆ ಜೀವ ತುಂಬಿದ್ದೀರಿ. ಥ್ಯಾಂಕ್ ಯು ಸರ್. ಇದು ಇನ್ನೂ ಇಂಪ್ರೂವ್ ಮಾಡ್ಬೋದು, ಇನ್ನೂ ಅದನ್ನು ಇಂಪ್ರೂವ್ ಮಾಡ್ಬೋದು. ಮತ್ತು ನಿಮ್ಮ ಫುಟ್ ವರ್ಕ್, ನೀವು ಆ ತಕ್ಕಿಟ ಆ ತಟ್ಟುಮೆಟ್ಟು ಮಾಡುವಾಗ ಆ ಪಾದಗಳ ಚಲನೆ ಮತ್ತು ಪಾದ ಇಡುವಂಥ ರೀತಿ, ಬಹುಶಃ ಕೆಲವೆಲ್ಲ ನಿಮ್ಮ ಸಣ್ಣ ಸಣ್ಣ ಮಿಸ್ಟೇಕ್ಗಳನ್ನೆಲ್ಲ ಹೊಡೆದೋಗ್ತಿತ್ತು. ಅದರಲ್ಲಿ ಗಮನಗಳನ್ನು ಕೆಲವು ಕಡೆ ಕಾಲಿಗೆ ಹೆಜ್ಜೆಗೆ ಜಾಸ್ತಿ ಅಟ್ರ್ಯಾಕ್ಟ್ ಮಾಡುವಂಥದ್ದೆಲ್ಲ ನಿಮ್ಮಲ್ಲಿ ಪ್ಲಸ್ ಪಾಯಿಂಟ್ಸ್ ಇದೆ. ಇದು ಚೆನ್ನಾಗಿ. ಮತ್ತು ಮುರುಗನ್ ನವಿಲನ್ನು ತೋರಿಸುವಾಗ, ನವಿಲನ್ನು ತೋರಿಸಿ ಮುರುಗನನ್ನು ಹಿಡಿದ್ರಿ ಒಂದು ಕಡೆ, ಒಂದು ರಂಗಾಕ್ರಮಣ ಮಾಡುವಾಗ ರಂಗಾಕ್ರಮಣ ಮಾಡಿ ನವಿಲನ್ನು ತೋರಿಸಿ ಮತ್ತೆ ಅದನ್ನೊಮ್ಮೆ ರಿಪಿಟೇಷನ್ ಮಾಡ್ಬೋದೊಮ್ಮೆ? ಹಾಂ ಸರಿ. ಎಸ್, ಸಾಕು ಸಾಕು. ಇದು ಎರಡು ಕೂಡ ಒಂದೇ ಥರ ಆಯಿತು. ನವಿಲು ಕೂಡ ಒಂದೇ ಥರ ಆಯಿತು, ಮುರುಗ ಕೂಡ ಒಂದೇ ಥರ ಆಯಿತು. ಅಲ್ಲಿ ಡಿಫ್ರೆನ್ಸ್ ಏನು ಕಾಣಲಿಲ್ಲ. ಹೇಗೆ ಡಿಫ್ರೆನ್ಸ್ ಚೇಂಜ್? ಈಗ ಮುರುಗ ಅಂದರೆ ನಮಗೊಂದು ಭಗವಂತ, ಹೇಗಿರ್ತದೆ ಭಗವಂತ ಎಂಬುದು ನೋಡಲಿಕ್ಕೆ ಸಾಧ್ಯ ಇಲ್ಲ ಆ ಪ್ರಭೆಯನ್ನು ನಮಗೆ.
ಆ ಎಷ್ಟು ಬ್ರೈಟ್ನೆಸ್ ಮುಖಗಳೆಲ್ಲ, ಕಣ್ಣು ಅದೆಲ್ಲ, ಅದನ್ನು ಹೇಗೆ ತೋರಿಸ್ಬೋದು ಒಮ್ಮೆ ಇನ್ನೊಮ್ಮೆ ಇಂಪ್ರೂವ್ ನಿಮ್ಮ ಇದರಲ್ಲಿ? ಅಲ್ಲಿ ಫೋಸ್ ನಿಂತೆ ಸಾಕು ನನಗೆ, ಫೋಸ್ ನಿಲ್ಲಿ, ಬ್ರೈಟ್ ಮಾಡ್ಕೊಂಡು ಮುಖ ಇನ್ನೂ ಬ್ರೈಟ್ ಬರಲಿ, ಫುಲ್ ಐಸ್ ಬ್ರೈಟ್. ಹಾಂ, ಸೊ ಅದನ್ನು ಇಂಪ್ರೂವ್ ಮಾಡಬೇಕು. ಇದೆರಡು ಡಿಫ್ರೆನ್ಸ್ಗಳು ಗೊತ್ತಬೇಕು. ಮತ್ತು ಇನ್ನು ಈ ನಬಿಲ್ ಮಾಡೋ ನೀವು ಹೀಗೆ ಮಾಡಿದರೆ ಅದನ್ನು ಹೇಗೆ ತೋರಿಸ್ಬೋದು ಬೇರೆ? ಚೇಂಜಸ್ ಮಾಡಬೇಕು. ನಾವು ಹಾಡಿರೋದು ಒಂದೇ. ಸೊ ಯು ವಿಲ್ ಶೇಕ್ ಇದೆ. ಹಾಂ, ಅದಲ್ಲ, ಮತ್ತು ಅದನ್ನು ಸ್ವಲ್ಪ ಕ್ಲೋಸ್ ಮಾಡಿ ಕೆಲವು ಕಡೆ. ಹಾಂ, ಅದು ಫುಲ್ ಶೇಕ್ ಮಾಡಿ. ಎಸ್, ಅದೆಲ್ಲ ಸ್ವಲ್ಪ ಚೆಂದ ಕಾಣುತ್ತೆ. ಇನ್ನು ಸಹ ಪ್ಲಸ್ ಪಾಯಿಂಟ್, ಸ್ವಲ್ಪ ಇಂಪ್ರೂವ್ಮೆಂಟ್ಸಿಗೆ ಇಲ್ಲದೆಲ್ಲ ಕಡೆ ಹೀಗೆ ಕಾಣ್ತದೆ. ಹೀಗೆ ಇಟ್ಕೊಂಡು ತಪ್ಪಿಲ್ಲದ ಗುರುಗಳು ನಿಮ್ಮ ಸ್ಟೈಲ್ಗಳು, ಅದನ್ನು ಅವರು ಹೇಳಿ ಅವರವರ ಸ್ಟೈಲ್ಗಳು ಅದು ಚೆಂದ ಕಾಣಬೇಕು ಟೋಟಲ್ ಮಾಡೋ. ಕೆಲವು ಈಗ ಮುರುಗನ ತುಂಬ ಮಂದಿ ಮಾಡಿದರು, ಒಬ್ಬೊಬ್ಬರಲ್ಲಿ ಒಂದೊಂದು ಭಾವ ಪ್ರಕಟ ಆಗ್ತದೆ ರೋಹಿಣಿ ಮ್ಯಾಮ್ ಹೇಳಿದಾಗೆ. ಸೊ ಇವು ಕನೆಕ್ಟ್ ಆಗಬೇಕು ನೀವು ನಮಗೆ ಹೇಗೆ ಮಾಡಿದ್ರು. ಓ, ಇದು ಚೆನ್ನಾಗುಂಟು, ಇದು ನಾವು ಕೂಡ ತಗೊಳ್ಬಹುದು, ಹಾಗೆ ಇರಬೇಕು ಪರ್ಫಾರ್ಮೆನ್ಸ್. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ದಾಕ್ಷಾಯಿಣಿ ಮ್ಯಾಮ್. ನಮಸ್ತೆ ಸಂಜನಾ. ನಮಸ್ತೆ ಮ್ಯಾಮ್. ಓಕೆ, ಇವತ್ತಿನ ಪ್ರಸ್ತುತಿ ಆ್ಯಕ್ಚುಲಿ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಮ್ಯಾಮ್. ಓವರಾಲ್ ಫ್ರಮ್ ದ ಸ್ಟಾರ್ಟಿಂಗಿಂದ ಹಿಡಿದು ಅದು ಜೊತೆಯಿಂದ ಹಿಡಿದು ಅಭಿನಯ ತನಕ ಎಷ್ಟು ಬೇಕು, ಎಷ್ಟು ಲಿಮಿಟೇಷನ್ಸ್ ಇದೆ ಅದು ಅಷ್ಟು ನೀಟಾಗಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಮ್ಯಾಮ್. ಓಕೆ, ಸೊ ಅದಕ್ಕಿಂತ ಮುಖ್ಯ ಫಸ್ಟಿಗೆ ಹೇಳಬೇಕು ಅಂತ ಹೇಳಿದ್ರೆ ಕಾಸ್ಟ್ಯೂಮ್ ಅಂತೂ ತುಂಬಾ ಚೆನ್ನಾಗಿದೆ. ಇಬ್ಬರು ಕೂಡ ಅಪ್ರಿಷಿಯೇಟ್ ಮಾಡಿದರು. Thank you so much. ಐ ವಿಲ್ ಅಪ್ರಿಷಿಯೇಟ್ ದಟ್. ಇನ್ನೊಂದು ಹೇಳೋದು ಅಂತ ಹೇಳಿದ್ರೆ ಸ್ಪಷ್ಟತೆ ಇತ್ತು ಅಡವಲ್ಲಿ. ಓಕೆ, ಅದು ಸ್ಟಾರ್ಟಿಂಗ್ ಏನು ನಾವು ಒಂದು ಅಡವನ್ನು ತಗೊಳ್ಬೇಕಾದ್ರೆ ಅದು ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತಲ್ಲ ಅದು ನೀಟಿತ್ತು. ಯು ಆರ್ ಟೇಕಿಂಗ್ ರೈಟ್ ಫ್ರಮ್ ದ ಪಾಯಿಂಟ್, ಆಯಿತಾ? ಪ್ರತಿಯೊಂದು ಅಡವನ್ನು ಸ್ಟಾರ್ಟ್ ಮಾಡುವಾಗ ಅದು ಎಕ್ಸಾಕ್ಟ್ಲಿ ಆ ಪಾಯಿಂಟಿಂದಲೇ ತಗೊಳ್ತಾ ಇದ್ರಿ. ದಟ್ ವಾಸ್ ವೆರಿ ನೈಸ್. ತುಂಬ ಚೆನ್ನಾಗಿ ಆಗ್ತಾಯಿತ್ತು. ಅಭಿನಯಕ್ಕೆ ಬರುವಾಗ ಅದು ಕೂಡ ಎಷ್ಟು ಬೇಕು ಅಂದರೆ ಒಂದು ಓವರಾಲ್ ಎಕ್ಸೀಡ್ ಆಗದೆ ಆ ಒಂದು ಸಾಹಿತ್ಯಕ್ಕೆ ಎಷ್ಟು ಅಗತ್ಯ ಇದೆ, ಮೀನು ಯಾವ ಥರ ಪ್ರಸ್ತುತ ಬೇಕು ಅದಷ್ಟನ್ನು ಕೊಟ್ಟಿದ್ದೀರಿ. ತುಂಬ ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್ ಓವರಾಲ್. ನಿಮ್ಮ ಕಾಸ್ಟ್ಯೂಮಿಂದ ಹಿಡಿದು ನೃತ್ಯ ಅಭಿನಯ ತನಕನೂ ಎಲ್ಲನೂ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. Thank you so much. ಆಲ್ ದಿ ಬೆಸ್ಟ್. ಯಾ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಜಡ್ಜಸ್. ಸೊ ಜಡ್ಜಸ್ ಕಡೆಯಿಂದ ಒಳ್ಳೊಳ್ಳೆ ಕಮೆಂಟ್ ಸಿಕ್ಕಿದೆ. ಮಾರ್ಕ್ಸ್ ಎಷ್ಟು ಅಂತ ನೋಡೋದಕ್ಕೆ ಮೊದಲು ನಿಮ್ಗೇನಾದರೂ ಎಕ್ಸ್ಪೆಕ್ಟೇಷನ್ಸ್ ಇದೆಯಾ ಮಾರ್ಕ್ಸ್ ಬಗ್ಗೆ? ಇಲ್ಲ, ಎಕ್ಸ್ಪೆಕ್ಟೇಷನ್ ಇಲ್ಲ. ಜಡ್ಜಸ್ ಏನು ಕೊಡ್ತಾರೆ. ಸೊ ಜಡ್ಜಸ್ ಎಷ್ಟು ಕೊಟ್ಟರೆ ಸೊ ಓಕೆ. ಸೊ ಯಾರ ಹತ್ರ ಕೇಳುವ ಜಡ್ಜಸ್? ಯಾರ ಹತ್ರ ಫಸ್ಟ್ ಮಾರ್ಕ್ಸ್ ಕೇಳುವ? ಯಾರ ಹತ್ರ ಆದರೂ ನೋ ಪ್ರಾಬ್ಲಮ್. ಸೊ ನನ್ನ ವಿಶ್. ಓಕೆ, ರೋಹಿಣಿ ಮ್ಯಾಮ್. ಇಂದಿನ ಪ್ರಸ್ತುತಿಗೆ ನನ್ನ ಕಡೆಯಿಂದ 9.5. 9.5. ಕಂಗ್ರ್ಯಾಚುಲೇಷನ್ಸ್. ದಾಕ್ಷಾಯಿಣಿ ಮ್ಯಾಮ್. ನನ್ನ ಕಡೆಯಿಂದ 9.5. ಒನ್ಸ್ ಅಗೇನ್ Thank you so much. 9.5. ಆ್ಯಂಡ್ ಪ್ರಮೋದ್ ಸರ್? ನನ್ನ ಕಡೆಯಿಂದ 5 points. ಸಾಕು. ಇನ್ನು ಬೇಕಾ ಹೆಚ್ಚು ಮಾರ್ಕ್ಗಳು? ಇಲ್ಲ, ಅವ್ರು ಆಗಲೇ ಹೇಳಿದ್ದಾರೆ ನೀವು ಎಷ್ಟು ಕೊಡ್ತೀರ ಅಷ್ಟು ಸಾಕು. ಅಷ್ಟು ಸಾಕು. ಹೇಳಿದಲ್ಲ ನೀವೀಗಷ್ಟೇ. 5, 6, 7, 8. ಥ್ಯಾಂಕ್ ಯು ಸೊ ಮಚ್. ಒನ್ಸ್ ಅಗೇನ್ 9.5. ಸೊ 9.5, 9.5 ಆ್ಯಂಡ್ 9.5 ಸಿಕ್ಕಿದೆ. ಈಗ ಹೇಗೆ ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತುಂಟು. ಅಂದರೆ ಪ್ರಾಕ್ಟೀಸ್ ಮಾಡುವಾಗ ಎನಿಸ್ತಿತ್ತು ಆಗ್ತದಾ ಇಲ್ವಾ, ಅಂದರೆ ಜಾಸ್ತಿ ಟೈಮ್ ಇರಲಿಲ್ಲ, ತುಂಬ ನರ್ವಸ್ನೆಸ್ ಇತ್ತು ಆ್ಯಕ್ಚುಲಿ. ಈಗ ತುಂಬ ಖುಷಿ ಆಗ್ತುಂಟು. ಇನ್ನು ಚೂರು ಬಾಕಿ ಇದೆ ಅಲ್ಲಿ 0.5. ನೆಕ್ಸ್ಟ್ ಟೈಮ್ ತುಂಬ ನನ್ನದು ಏನು ಕರೆಕ್ಷನ್ ಉಂಟು ಅದೆಲ್ಲ ಇನ್ನು ಸಹ ಫುಲ್ ಪವರ್ ಹಾಕಿ 10 ಬರುವ ಹಾಗೆ ಪ್ರಯತ್ನ ನಾವೆಲ್ಲರೂ ಸಹ ಆಶಿಸ್ತೇವೆ. ಪ್ರಯತ್ನ ಮಾಡಿ. ಎಸ್, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಅಕ್ಕ. ಥ್ಯಾಂಕ್ ಯು ಸರ್.
ಪಾರಂಪರಿಕ ಸ್ವಾದವನ್ನೊಳಗೊಂಡ ಎಸ್ಜಿ ಪ್ಯೂರ್ ಮಸಾಲೆಗಳು ಕರಾವಳಿ ಹಾಗೂ ಮಲೆನಾಡಿನ ಸಾಂಬಾರ ಪದಾರ್ಥಗಳಿಂದ ಸಂಪದ್ಭರಿತವಾಗಿದೆ. ಈಗ ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ ಲಭ್ಯ. ವೇದಿಕೆ ಮೇಲೆ ಸ್ವಾಗತಿಸೋಣ ನಮ್ಮ ಮುಂದಿನ ಕಂಟೆಸ್ಟೆಂಟ್ ಶ್ರೇಯಾ ಉಡುಪಿಯಿಂದ. ನಮಸ್ತೆ ಶ್ರೇಯಾ. ನಮಸ್ತೆ. ಹೇಗೆ ತಯಾರಾಗಿ ಬಂದಿದ್ದೀರಿ? ಒಳ್ಳೆ ಮಾಡಿ ತಯಾರಾಗಿ ಬಂದ. ಗಟ್ಟಿ ಮಾತಾಡ್ಬೇಕು, ಕಾನ್ಫಿಡೆನ್ಸ್ ಅಲ್ಲಿ. ಹಸಿವಾಗ್ತಾ ಉಂಟಾ? ಇಲ್ಲ. ಸತ್ಯ ಹೇಳ್ಬೇಕು. ಇಲ್ಲ, ಸೊ ಗಟ್ಟಿ ಕಾನ್ಫಿಡೆಂಟ್ ಆಗಿ ಹೇಳಿ. ಒಳ್ಳೆ ರೀತಿಯಲ್ಲಿ ತಯಾರಿ ಮಾಡಿ ಬಂದಿದ್ದೀವಿ. ಓಕೆ, ಸೊ ನಿಮ್ಮ ಪ್ರಸ್ತುತಿಯ ಬಗ್ಗೆ. ಗೋವರ್ಧನಗಿರಿ ಶಬ್ದಂ, ರಾಗಮಾಲಿಕೆ, ತಾಳ ಮಿಶ್ರ ಜಾಪ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.
ಮಾಯವ ಮಧುಸೂದನ ದಳಂಗುತೋ ತತಿಕಿಟತೋ ತಾಕೇನೋ ತರಿ ತತಕಿನೋ ತರಿ ತಾಕೇನೋ ತರಿ ದೇಕೇನೋ அழகு நடை நட தமுதம் ததும் விடும் மழலை மொழி பல பேசுவா சுரகும் விழித்தனில் குறும்பு மிகவே குழைவு மிக வெள்ளை வேண்டுவன் மோகன முரளிதரா அழகு நடை நட தமுதம் ததும் விடும் மழலை மொழி பல பேசுவா சுழகும் விழித்தனில் குறும்பு மிகவே குழைவு மிக வெள்ளை வேண்டுவன் மோகன முரளிதரா அழகு நடை நட தமுதம் ததும் விடும் மழலை மொழி பல பேசுவா சுழகும் விழித்தனில் குறும்பு மிகவே குழைவு மிக வெள்ளை வேண்டுவன் மோகன முரளிதரா மோகன முரளிதரா அடங்குதோ கதிகிடதோ தாக்கினோ தரி தீகினோ தரி தாக்கினோ தரி தீகினோ காவினங்கள் தாவி வந்திட கூவிடு கோயில் கூவ மறந்திட கூவிதழ் புல்லாங்குழல் தனில் வசல் தாமிரத கானமிஷைப்ப பாலகோ பால ஆவினங்கள் தாவி வந்திட கூவிடு கோயில் கூவ மறந்திட கூவிதழ் புல்லாங்குழல் தனில் வசல் தாமிரத கானமிஷைப்ப பாலகோ பால ஆவினங்கள் தாவி வந்திட கூவிடு கோயில் கூவ மறந்திட கூவிதழ் புல்லாங்குழல் தனில் வசல் தாமிரத கானமிஷைப்ப பாலகோ ದಳಂಗುದು ತತಿಕಿಟದು ತಾಕಿನೋ ತರಿ ತತಕಿನೋ ತರಿ ತಾಕಿನೋ ತರಿ ದಿಕಿನೋ ಪಾಜಾಲಿ ಪರಿತವಿದೆ பணிந்தவனை வேண்டினாள் பரதோடி வந்தவளில் மானு காத்தே மகிழ்ந்தவ மணிவண்ணன் மயிலிற கணிந்தவ ஆச்சாலி பரிதவிதே பணிந்தவனை வேண்டினாள் பரதோடி வந்தவளில் மானு காத்தே மகிழ்ந்தவ மணிவண்ண மயிலிற கணிந்தவ மணிவண்ண மயிலிற கணிந்தவ ದಳಂಕುತೋಂ ತತಿಕಿಟತೋಂ ತತ್ತಿನ್ನಂ ತಕತರಿಕಿಟ ತಕ ತಕ ದಿನ್ನಂ ತಕುತರಿಕಿಟ ದಿನ್ ದಿನ್ನಂ ದಿಗುತರಿಕಿಟ ತಕ ದಳಂಕುತೋಂ ತತಿಕಿಟತೋಂ ತತ್ತಯ್ಯತೆ ತತತ ಶ್ರೇಯ ಪರ್ಫಾರ್ಮೆನ್ಸ್ ಮೊದಲು ಸ್ವಲ್ಪ ಹೆದರಿಕೆ ಇತ್ತು, ಈಗ ಹೆದರಿಕೆ ಕಮ್ಮಿ ಆಯ್ತಾ? ಹೇಗೆ ಅನ್ನಿಸ್ತಾ ಇದೆ ಈಗ? ಖುಷಿ ಆಯಿತು. ಓಕೆ, ಸೊ ಜಡ್ಜಸ್ಸಿಗೆ ಎಷ್ಟು ಇಷ್ಟ ಆಯಿತು ಅಂತ ಕೇಳಿ ಬರುವ. ದಾಕ್ಷಾಯಿಣಿ ಮ್ಯಾಮ್, ಹೇಗಿತ್ತು ಶ್ರೇಯ ಅವರ ಇವತ್ತಿನ ಪ್ರಸ್ತುತಿ? ಚೆನ್ನಾಗಿತ್ತು, ಎಲ್ಲನೂ ಚೆನ್ನಾಗಿತ್ತು. ಅಭಿನಯ ಮತ್ತು ನೃತ್ಯ ಭಾಗನೂ ಚೆನ್ನಾಗಿತ್ತು.
ಸೊ ಸ್ಟಾರ್ಟಿಂಗ್ ಸ್ವಲ್ಪ ಮೈಲ್ಡ್ ಅಂತ ಅನಿಸ್ತು ನನಗೆ, ಸ್ವಲ್ಪ ಅಭಿನಯದಲ್ಲಿ ಆಗಲಿ ಇದರಲ್ಲಿ ಸ್ವಲ್ಪ ಸ್ಲೋ ಹೋದ್ಲು ಅಂತ ಅನ್ಸುತ್ತೆ. ಬಟ್ ಎಂಡಿಗೆ ಕೊನೆಗೆ ಆಗುವಾಗ ಇನ್ನೂ ತುಂಬ ಲೈಕ್ ಪಕ್ವತೆ ಇತ್ತು, ಅದರಲ್ಲಿ ವೆರಿ ಶಾರ್ಪ್ ಇತ್ತು. ಸ್ಟೆಪ್ ಆಗಲಿ ಅಥವಾ ಅಭಿನಯ ಆಗಲಿ ಸ್ವಲ್ಪ, ಬಟ್ ಅಷ್ಟೇ. ಬಟ್ ಅಪಾರ್ಟ್ ಫ್ರಮ್ ದಟ್ ಎವ್ರಿಥಿಂಗ್ ವಾಸ್ ಗುಡ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ರೋಹಿಣಿ ಮ್ಯಾಮ್. ನಮಸ್ತೆ ಶ್ರೇಯಾ. ನಮಸ್ತೆ ಮ್ಯಾಮ್. ಕಾಸ್ಟ್ಯೂಮ್ ಕಲರ್ ತುಂಬ ಚೆನ್ನಾಗಿ ಉಂಟು. ಫಸ್ಟ್ ಬರುವಾಗಲೇ ನನಗೂ ಒಂದು ಕ್ರಶ್ ಆಯ್ತು ಆ ಡ್ರೆಸ್ ಮೇಲೆ. ತುಂಬ ಚೆಂದ ಉಂಟು. ಶಬ್ದಂನ ಪ್ರಸ್ತುತಿ ಚೆನ್ನಾಗಿತ್ತು. ಒಟ್ಟಾರೆಯಾಗಿ ಹೇಳಬೇಕು ಅಂತಾದರೆ ನೀವು ಅಲ್ಲಿ ಮಾಯಾ ಅಂತ ಒಂದು ಸಾಹಿತ್ಯ ಬರ್ತದಲ್ಲ, ಮಾಯಾ ಇದು ಮಾಡಿದ್ರಲ್ಲ, ಅದು ಏನದು ತನ್ಮಯ ಆಗೋದು ಅಲ್ವಾ? ಹಾಂ, ಅದು ಇನ್ನೂ ಸ್ವಲ್ಪ ಭಾವನೆ ಬರಬೇಕಿತ್ತು. ಸುಮ್ಮನೆ ಹಾಗೆ ಅಲ್ಲಿ ಹಸ್ತದ ವಿನಿಯೋಗ ಕಂಡಾಗಾಯಿತು, ಉಪಯೋಗ ಕಂಡಾಗಾಯಿತು ವಿನಃ ಆ ಭಾವನೆ ಅಲ್ಲಿ ಪ್ರಕಟ ಆಗಲಿಲ್ಲ. ಅದು ಒಂದು. ಆಮೇಲೆ ಮಧುಸೂದನ ಅಂತ ಬಂತು, ಅಲ್ಲಿ ಸಂಹಾರದ ತೋರಿಸಿದ್ರಿ. ಅದು ಎರಡು ಕಡೆ ಅದೇ ಒಂದು ಆ ನಗುವಿನ ಜೊತೆಗೆ ಸಂಹಾರ ಮಾಡಿದಾಗೆ ಕಂಡಿತು. ಮೂರನೇ ಸಲ ಮಾಡುವಾಗ ತೋರಿಸಿದಿರಿ ಎರಡು ಕಡೆ, ಅದೊಂದು ಸ್ವಲ್ಪ ಸ್ಲಿಪ್ ಆಯ್ತಲ್ಲಿ. ಆಮೇಲೆ ಎರಡು ಕೈಯಲ್ಲಿ ಆ ಕೆನ್ನೆ ಗಲ್ಲ ಮುಟ್ಟಿ ತೋರಿಸುವಂಥದ್ದು, ಅದು ಬರೀ ಆ ಮುದ್ರೆ ಮಾತ್ರ ಬಂತು. ಇನ್ನೂ ಆ ಒಂದು ಕೊಂಡಾಟ ತೋರಿಸ್ಬೋದಿತ್ತು ಅಲ್ವಾ? ಅದೊಂದು ಸ್ವಲ್ಪ ಕಮ್ಮಿ ಆಯಿತು ಅಂತ ಕಾಣ್ತದೆ. ಮತ್ತು ಒಂದು ಕಡೆ ನೀವು ಬೆಣ್ಣೆಯ ಕದಿವಲ್ಲಿ ಆ ಒಂದು ತುಂಟತನ, ಅದು ಚೆನ್ನಾಗಿತ್ತು. ಅದು ಅಲ್ಲೇ ಆ ತುಂಟತನ ಕಂಡಿತು. ಅದಂದರೆ ಆ ಸಣ್ಣ ಸಣ್ಣ ಭಾವನೆಗಳನ್ನು ಅಭಿನಯಿಸುವಾಗ ಸ್ವಲ್ಪ ಗಮನ ಇಟ್ಟುಕೊಳ್ಳಿ. ಇದೆಲ್ಲ ಸ್ವಲ್ಪ ಸಣ್ಣ ಸಣ್ಣ ಮಿಸ್ಟೇಕ್ಗಳನ್ನು ಕರೆಕ್ಷನ್ ಮಾಡಿಕೊಳ್ಳಿ. ಮತ್ತು ನಿಮ್ಮ ಶಬ್ದಮಿನ ಸಂಯೋಜನೆ ತುಂಬ ಚೆನ್ನಾಗಿತ್ತು. ರಂಗ ಬಳಕೆ ಇರ್ಬೋದು, ತುಂಬ ಚೆನ್ನಾಗಿತ್ತು. ಈ ಸಣ್ಣ ಸಣ್ಣ ಕರೆಕ್ಷನ್ಸ್ಗಳನ್ನು ಮಾಡಿಕೊಳ್ಳಿ. ಅಭಿನಯ ಮಾಡುವಾಗ ನಾವು ಏನು ಹಸ್ತಮುದ್ರೆಗಳನ್ನು ಪ್ರಯೋಗ ಮಾಡ್ತಾ ಇದ್ದೇವೆ, ಅದಕ್ಕೆ ತಕ್ಕ ಭಾವನೆಯನ್ನು ಹೇಗೆ ಕೊಡಬೇಕು ಅದನ್ನು ಸ್ವಲ್ಪ ಗ್ರಹಣ ಮಾಡಿಕೊಂಡು ಮುಂದಿನ ಬಾರಿ ಬರುವಾಗ ಅದರ ಕಡೆ ಗಮನ ಕೊಡಬೇಕು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಪ್ರಮೋದ್ ಸರ್. ಶ್ರೇಯಾ ನಮಸ್ತೆ. ನಮಸ್ತೆ. ಇಬ್ಬರು ಮ್ಯಾಮ್ ಹೇಳಿದಾಗೆ ಅದನ್ನು ಗಮನದಲ್ಲಿಟ್ಕೊಂಡು ನೃತ್ಯ ಪ್ರಸ್ತುತಿ ಗುರುಗಳು ಏನು ನಿನಗೆ ಹೇಳಿಕೊಟ್ಟಿದ್ದಾರೆ ಅದನ್ನು ನೀನು ಚೆನ್ನಾಗಿ ನಿಭಾಯಿಸಿದಿಲ್ಲಿ. ಐಸಲ್ಲಿ ವರ್ಕ್ ಮಾಡಬೇಕು ಸ್ವಲ್ಪ, ಇದು ಮೋರ್ ಇಂಪಾರ್ಟೆನ್ಸ್ ನಿನಗೆ. ಅದರ್ವೈಸ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ನಿಮ್ಮ ಪರ್ಫಾರ್ಮೆನ್ಸ್ಗೆ ಇವತ್ತು ಜಡ್ಜಸ್ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಅಂತ ಕೇಳಿಕೊಂಡು ಬರುವ ದಾಕ್ಷಾಯಿಣಿ ಮ್ಯಾಮ್. ನನ್ನ ಕಡೆಯಿಂದ 8 ಪಾಯಿಂಟ್ಸ್. ಥ್ಯಾಂಕ್ ಯು ಮ್ಯಾಮ್. ರೋಹಿಣಿ ಮ್ಯಾಮ್. ನನ್ನ ಕಡೆಯಿಂದ ಶ್ರೇಯನಿಗೆ 8.5. 8.5 ಆ್ಯಂಡ್ ಪ್ರಮೋದ್ ಸರ್ 7.5. ಥ್ಯಾಂಕ್ ಯು ಸರ್. ಹೇಗೆ ಅನ್ನಿಸ್ತಾ ಇದೆ ಈಗ? ಖುಷಿ ಆಯಿತು. ನೆಕ್ಸ್ಟ್ ಟೈಮ್ ಬರುವಾಗ ಇನ್ನೂ ವರ್ಕ್ ಮಾಡಿ ಬರ್ತೇನೆ. ನೆಕ್ಸ್ಟ್ ಟೈಮ್ ಬರುವಾಗ ಇನ್ನೂ ಜಾಸ್ತಿ ವರ್ಕ್ ಮಾಡಿ ಜಾಸ್ತಿ ಮಾರ್ಕ್ಸನ್ನು ತಗೊಂಡು ಹೋಗಲಿಕ್ಕೆ ಶ್ರೇಯನ ಏಮ್ ಅದು. ಓಕೆ, ಸೊ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಮುಂದಕ್ಕೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ವೀಕ್ಷಕರೇ, ಈ ಸಂಚಿಕೆಯ ಎಲ್ಲ ಪರ್ಫಾರ್ಮೆನ್ಸಸ್ಗಳನ್ನು ನೋಡಿಕೊಂಡು ಬಂದಿದ್ದೇವೆ. ಆ್ಯಂಡ್ ಯಾರಾಗ್ಬೋದು ಈ ವಾರದ ಬೆಸ್ಟ್ ಪರ್ಫಾರ್ಮರ್? ಸೊ ಅದನ್ನು ಹೇಳಲಿಕ್ಕೆ ನಾನು ವೇದಿಕೆ ಮೇಲೆ ಸ್ವಾಗತಿಸ್ತಾ ಇದ್ದೇನೆ ನಮ್ಮ 3 ತೀರ್ಪುಗಾರರನ್ನು. ಜಡ್ಜಸ್ ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್. ಸೊ ಪರ್ಫಾರ್ಮೆನ್ಸಸ್ಗಳನ್ನೆಲ್ಲ ನೋಡಿದ್ವಿ, ನಾವೆಲ್ಲರೂ ತುಂಬ ಎಕ್ಸೈಟಾಗಿ ಕಾಯ್ತಾ ಇದ್ದೇವೆ ಯಾರು ಈ ವಾರದ ಬೆಸ್ಟ್ ಪರ್ಫಾರ್ಮರ್ ಅಂತ. ರೋಹಿಣಿ ಮ್ಯಾಮ್, ಯಾರು? ಇವತ್ತೀಗ ಶ್ವೇತಾ ಹೇಳಬೇಕು, ನಮ್ಮ ಉತ್ತಮ ನಿರೂಪಕಿ. ಅವರು ಕೂಡ ನೃತ್ಯ ಕಲಾವಿದೆ. ಯಾರಿರ್ಬೋದು ಶ್ವೇತಾ ಇವತ್ತು? ಮ್ಯಾಮ್, ನೀವು ಯಾವಾಗ ಕೇಳಿದ್ರೆ ಸರ್ ನಾನು ಹೇಳುದು ನಾನೇ ಅಂತ. ಅದು ಹೌದು, ಶ್ವೇತಾ ಅರಹೊಳೆ ಹೌದು, ಖಂಡಿತವಾಗಿ. ಹಾಗೆಲ್ಲ ಅದು ಗಿಫ್ಟ್ ಹ್ಯಾಂಪರ್ ಜೊತೆ ಕೇಳುವಾಗ ನಾನೇ ಅಂತ ಹೇಳ್ತೇನೆ. ಹಾಗೆ ಹಸಿವಾಯ್ತು ಅಂತ ಹೇಳಿ ತುಂಬ ಹಸಿವಾಗ್ತುಂಟು. ಆದರೆ ಇವತ್ತು ನೃತ್ಯ ಮಾಡೋದು ಅವರಿಗೆ ಕೊಡುವ ಅಲ್ವಾ? ಪರ್ಫೆಕ್ಟ್. ಅವ್ರು ಕೊಟ್ಟರೆ ನಾವು ಸ್ವೀಕರಿಸುವ. ಎಸ್. ಇವತ್ತಿನ ಸಂಚಿಕೆಯ ಪ್ರಸ್ತುತಿಯಲ್ಲಿ 3 ಜನ ನೃತ್ಯ ಕಲಾವಿದರು ಉತ್ತಮವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಇವತ್ತು 3ರಲ್ಲಿ ಉತ್ತಮ ಯಾರು ಅಂತೇಳಿ, ದಿ ಬೆಸ್ಟ್ ಯಾರು ಅಂತೇಳಿ ಸಂಜನಾ ಸುವರ್ಣ. ಸೊ ಈ ಎಪಿಸೋಡಿನ ಬೆಸ್ಟ್ ಪರ್ಫಾರ್ಮರ್ ಆಗಿದ್ದಾರೆ ಸಂಜನಾ ಸುವರ್ಣ. ಪ್ಲೀಸ್ ವೇದಿಕೆ ಮೇಲೆ ಬರಬೇಕು. ನಿಮಗೆ ರೆಡಿ ಆಗಿರುವ ಈ ಸ್ಪೆಷಲ್ ಗಿಫ್ಟ್ ಹ್ಯಾಂಪರ್ಗಳನ್ನು ನಮ್ಮ ಜಡ್ಜಸ್ ಕಡೆಯಿಂದ ಸ್ವೀಕರಿಸಬೇಕು. ನಿಮಗೆ ಸಿಗ್ತಾ ಇದೆ ಭಟ್ ಆ್ಯಂಡ್ ಭಟ್ ವತಿಯಿಂದ ವಿಶೇಷವಾದ ಗಿಫ್ಟ್ ಹ್ಯಾಂಪರ್. SG ಪ್ಯೂರ್ ಮಸಾಲ ವತಿಯಿಂದ ಕೂಡ ನಿಮಗೆ ಸಿಗ್ತಾ ಇದೆ ಸ್ಪೆಷಲ್ ಗಿಫ್ಟ್ ಹ್ಯಾಂಪರ್. ಆ್ಯಂಡ್ ಪಾಪ್ಯುಲರ್ ಸ್ವೀಟ್ಸ್ ಪುತ್ತೂರು ವತಿಯಿಂದ ಕೂಡ ನಿಮಗೆ ವಿಶೇಷವಾದ ಗಿಫ್ಟ್ ಹ್ಯಾಂಪರ್ ಸಿಗ್ತಾ ಇದೆ. ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್. ಕಂಗ್ರ್ಯಾಚುಲೇಷನ್ಸ್ ಸಂಜನಾ. ಎಕ್ಸ್ಪೆಕ್ಟ್ ಮಾಡಿದ್ರಾ? ಖಂಡಿತ ಇಲ್ಲ. ಆ್ಯಕ್ಚುಲಿ ಅದೇ ಆಗ ಹೇಳಿದಾಗೆ 2-3 ಡೇಸಲ್ಲಿ ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರು ಆ ಸ್ಟೇಜಿಗೆ ಬರುವಾಗ ಒಂದು ನರ್ವಸ್ನೆಸ್ ಇರ್ತದೆ. ಆಗ್ತದೆ ಅಂದರೆ
ಕನೆಕ್ಟ್ ಆಗ್ತದಾ ಇಲ್ವಾ ಅಂತ. ಸೊ 2-3 ಡೇಸಲ್ಲಿ ಅಂದರೆ ಕೊರಿಯೋಗ್ರಫಿ ಮಾಡಿ ಪ್ರಾಕ್ಟೀಸ್ ಮಾಡೋದು ತುಂಬ ನರ್ವಸ್ನೆಸ್ ಇತ್ತು. ತುಂಬ ಖುಷಿ ಆಗ್ತುಂಟು ಆ್ಯಕ್ಚುಲಿ, ತುಂಬ ಖುಷಿ ಆಗ್ತುಂಟು. ಸೊ ನಿಮಗೆ ಇದಕ್ಕೆ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಇನ್ನೂ ನಿಮ್ಮ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಹೀಗೆ ಜಡ್ಜಸ್ಸಿಗೆ ನಮಗೆಲ್ಲರಿಗೂ ಜಾಸ್ತಿ ಆಗ್ತಾ ಹೋಗ್ತದೆ. ಮತ್ತಷ್ಟು ಒಳ್ಳೆಯದು ಬರಲಿ. ಆಲ್ ದಿ ಬೆಸ್ಟ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಹೊಸ ಪ್ರಸ್ತುತಿಗಳೊಂದಿಗೆ ಮತ್ತಷ್ಟು ವಿಶಿಷ್ಟವಾದ ಪರ್ಫಾರ್ಮೆನ್ಸಸ್ ಜೊತೆ ನಾವು ನಿಮ್ಮೆದುರು ಬರಲಿಕ್ಕೆ ಇದ್ದೇವೆ. ಅಲ್ಲಿವರೆಗೂ ನೋಡ್ತಾ ಇರಿ ಡೈಜಿ ವರ್ಲ್ಡ್ ನಟನಂ, ಸ್ಪಾನ್ಸರ್ಡ್ ಬೈ ಕರ್ನಾಟಕ ಬ್ಯಾಂಕ್, ಕೋ ಸ್ಪಾನ್ಸರ್ಡ್ ಬೈ ದಕ್ಷಿಣ್ ಟಿ, ನೂತನ್ ಕ್ಲಾತ್ ಸೆಂಟರ್, ಲೆಕ್ಸಾ ಲೈಟಿಂಗ್, ಆದರ್ಶ್ ಕ್ಯಾಟರರ್ಸ್ ಮಂಗಳೂರು, ಅಪೂರ್ವ ಜ್ಯುವೆಲ್ಲರ್ಸ್, ಭಟ್ ಆ್ಯಂಡ್ ಭಟ್, ಪಾಪ್ಯುಲರ್ ಸ್ವೀಟ್ಸ್ ಪುತ್ತೂರು, SJ ಪ್ಯೂರ್ ಮಸಾಲಾ ಪುತ್ತೂರು ಆ್ಯಂಡ್ ವೆನ್ಯೂ ಪಾರ್ಟ್ನರ್ ಡಾನ್ ಬಾಸ್ಕೋ ಹಾಲ್ ಮಂಗಳೂರು. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಡೈಜಿ ವರ್ಲ್ಡ್ 24/7. ಧನ್ಯವಾದಗಳು. तां तकिटजं धीं तकिटजं